Hello students, welcome to official study boom YouTube channel. ಮೇಲೆ ಎರಡನೇ ಪಾಠಕ್ಕೆ ಸಂಬಂಧಿಸಿದಂಗೆ ಹಿಂದಿನ ಒಂದು ವಿಡಿಯೋ ಮಾಡೀನಿ. ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬೇಸಿಕ್ ನೋಡ್ಕೊಂಡು ಇಲ್ಲಿ ಬರ್ರಿ, ಈ ಪಾಠ ಭಾಳ ಚೆಂದಾಗಿ ನಿಮಗೆ ಅರ್ಥ ಆಗ್ತದೆ. ಈಗ ಹಂಗಾರೆ ಹೊಸ ವಿಡಿಯೋ 2.1 ಅದನ್ನು ಬಿಡಿಸೋನು. ಎಕ್ಸಸೈಸ್ ಭಾಳ ಈಜಿ ಅದಾವ. ಎಕ್ಸಸೈಸ್ ಏನು ಅಂತ ಟಫ್ ಇಲ್ಲ, ಬೇಸಿಕ್ ಅರ್ಥ ಮಾಡ್ಕೊರಿ ಅಂದ್ರೆ ನೀವು ಫುಲ್ ಸ್ಕೋರ್ ಮಾಡ್ತೀರಿ. ಆ ಬೇಸಿಕ್ ಅರ್ಥ ಆದಮೇಲೆ ಇವ್ನು ನೋಡೋಣ. ಈಗ ಇಲ್ಲಿ ಅಭ್ಯಾಸ 2.1 ನಿಮಗೆ ಏನು ಮಾಡ್ಯಾನ ಅಂದ್ರೆ ನೋಡ್ರಿ, ಇಲ್ಲಿ ದ ಗ್ರಾಫ್ ಆಫ್ y is equal to p of x are given in figure below for some polynomials p of x. Find the number of zeros of p of x in each case. ಪ್ರತಿಯೊಂದರೊಳಗೂ ನೀವು ಇಲ್ಲಿ ಜೀರೋಸ್ ಎಷ್ಟು ಅದಾವು ಅಂತ ಕಂಡಿಡೀರಿ. ನಾ ಜೀರೋಸ್ ಅಂದರೆ ಎಕ್ಸಿದ ಮೇಲೆ ಬರ್ತಕ್ಕಂಥ ವ್ಯಾಲ್ಯೂ ಅಂದ್ರೆ ಅದ್ರ ಬೆಲೆ ಎಷ್ಟು ಅಂತ. ಇಲ್ಲಿ ನೋಡ್ರಿ, ಇದು ಎಕ್ಸಕ್ಕೆ ಟಚ್ ಆಗಿಲ್ಲ, ಎಕ್ಸ್ ಇಲ್ಲ ಐತಿ, ಎಕ್ಸಿಸ್ ಇದು ಟಚ್ ಇಲ್ಲ. ಅದಕ್ಕೆ ಇದರ ಆನ್ಸರ್ ನೀವು ಏನು ಬರೀಬೇಕಂದ್ರೆ ನೋ ಜೀರೋಸ್, ನೋ ಜೀರೋಸ್. ಇಲ್ಲಿ ನೋಡ್ರಿ, ಎಕ್ಸದ ಮೇಲೆ ಕಟ್ ಆಗಿದ್ದಷ್ಟೇ ನೋಡ್ಬೇಕು, ಇಲ್ಲಿ ಕಟ್ ಆಗೈತೆ ನೋಡ್ರಿ. ಹಂಗಾರೆ ಆನ್ಸರ್ ಬರೀಬೇಕು 1 0 1 0. ಇದನ್ನು 1 ನೀವು ನಂಬರ್ನಾಗೂ ಬರೀಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ದಾಗ 1 2 3. ಹಂಗಾರೆ ಇಲ್ಲಿ ಏನು ಬರೀಬೇಕು 3 zeros. ಅಕ್ಷರನಗರ ಬರ್ರಿ. ಇದನ್ನು ಬೇಕಾರೆ 1 0, ಇದು 3 0 zeros, 3 zeros. ಇಲ್ಲಿ ಬರ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಇದು 2, 2 zeros, 2 zeros ಆನ್ಸರ್ ಇದು ನಮಗೆ ಆನ್ಸರ್ 2 zeros. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ನೋಡ್ರಿ 1 2 3, ಇಲ್ಲಿ 4. ಎಕ್ಸಿದ ಮೇಲೆ ಇರಬೇಕು. ಹಂಗಾರೆ 4 zeros, 4 zeros. ಲಾಸ್ಟ್ ಒನ್ ನೋಡ್ರಿ, ಇಲ್ಲೇ 1 2 2 3. ಇಲ್ಲಿ ನೋಡ್ರಿ 1 2 3. ಹಂಗಾರೆ ಇಲ್ಲೇನು ಬರೀಬೇಕು 3 zeros, 3 zeros. ಇಲ್ಲಿಗೆ ಎಕ್ಸಸೈಸ್ ಮುಗೀತು. ಆದರೂ ನಿಮಗೆ ಎಕ್ಸಾಂಪಲ್ದಾಗ ಯಾವಾರ ಟಫ್ ಅನ್ಸಿದ್ರೆ ನನ್ನ ಕಮೆಂಟನ್ನೊಳಗೆ ಏನು ಮಾಡಿರಿ ಕೇಳ್ರಿ, ನಾನು ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೇನೆ. ಅಲ್ಲೆಲ್ಲ ಲಿಂಕ್ ಬಿಟ್ಟೇನೆ ನಾನು ಹಿಂದಿನ ವಿಡಿಯೋದ್ದು ಎಲ್ಲನೂ. ಆ ಲಿಂಕಿನೊಳಗೆ ನಿಮಗೆ ಯಾವ ಪಾಠದ್ದು ಯಾವ ಎಷ್ಟನೇ ವಿಡಿಯೋ ಬೇಕು ಅವನ್ನೆಲ್ಲ ನೀವು ನೋಡ್ಬೋದು. ಹಾಗಾದ್ರೆ ಇಲ್ಲಿಗೆ ಎಕ್ಸಸೈಸ್ 2.1 ಮುಗೀತು. ಈಗ ಎಕ್ಸಸೈಸ್ 2.2 ನೋಡೋಣ. ಎಕ್ಸಸೈಸ್ 2.2 ಫಸ್ಟ್ ಪ್ರಾಬ್ಲಮ್ ನಿಮ್ಗೆ ಹಿಂಗಿದೆ. ಫೈಂಡ್ ದ ಜೀರೋಸ್ ಆಫ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಜೀರೋಸ್ ಆ್ಯಂಡ್ ದ ಕೋಎಫಿಷಿಯನ್ಸ್. ಅಂದ್ರೆ ಇವ್ರು ಫಸ್ಟ್ ಏನು ಹೇಳ್ತಾರೆ, ಈ ಏನು ಒಂದು ಇಕ್ವೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಾರಲ್ಲ ಅದ್ರ ಜೀರೋಸ್ ಫೈಂಡ್ ಔಟ್ ಮಾಡಬೇಕು. ಜೀರೋಸ್ ಫೈಂಡ್ ಔಟ್ ಮಾಡಿದ ಮೇಲೆ ಅದರ ಕೋಎಫಿಷಿಯೆಂಟ್ಸ್ ಏನದಾವಲ್ಲ ಅದಕ್ಕೆ ಮತ್ತು ಇದ್ರದ್ದು ರಿಲೇಷನ್ಶಿಪ್ ಹೆಂಗೈತಿ, ಜೀರೋಸ್ಗೆ ಮತ್ತು ಕೋಎಫಿಷಿಯೆಂಟ್ಸ್ಗೆ ರಿಲೇಷನ್ಶಿಪ್ಪನ್ನು ವೆರಿಫೈ ಮಾಡಿ ನೋಡಬೇಕು. ಹಂಗಾರೆ ಅದು ಏನೈತಿ ಅಂತ. ಹೆಂಗಪ್ಪ ಒಂದು ಲೆಕ್ಕ ನೋಡ್ರಿ, ಭಾಳ ಈಸಿ ಅದ. ಫಸ್ಟು ಇದ್ರದ್ದು ಏನು ಮಾಡೋನು, ಜೀರೋಸ್ ತಕ್ಕೊಳ್ಳೋನು. x² - 2x + 8 ಅದ. ಈಗ ನೋಡ್ರಿ, ಇದನ್ನು ಮಾಡ್ಕೊಳಕ್ಕೆ ಈಸಿಯಾಗಿ ಇದು ಆರ್ಡರ್ಲಿ ಐತಿ. ಈಗ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಐತಿ. ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ತೋರಿಸೀನಿ, ax² + bx + c ಅಂತೇಳಿ. ax² + bx + c. ಹಂಗಾರೆ ಈಗ ಇಲ್ಲಿ ಏನೂ ಇರೋದಿಲ್ಲ, ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ, ಪ್ಲಸ್ ಆಯ್ತು. ಇದಕ್ಕೆ ಇದರಿಂದ ಇದಕ್ಕೆ ಇಲ್ಲಿ ನೋಡಿ ಏನೂ ಇರಲ್ಲ, 1 ಇರುತ್ತೆ. 1 8 8, 8 × x², 8x². ಈಗ ಇದು ನೀವು ಸ್ಪ್ಲಿಟ್ ಮಾಡಿದರೆ ಹೆಂಗಿರಬೇಕು ಅಂದರೆ, ಇದು ನಡುವಿನ ಮಿಡಲ್ ಟರ್ಮ್ ಏನೈತಲ್ಲ, ಮಿಡಲ್ ಟರ್ಮ್ಗೆ ಈಕ್ವಲ್ ಆಗಬೇಕು. ಅದನ್ನು ಏನು ಮಾಡಬೇಕು, ಮೈನಸ್ ಮಾಡಿದ್ರಾಗಲಿ ಇಲ್ಲ ಪ್ಲಸ್ ಮಾಡಿದ್ರಾಗ, ಅಂದರೆ ಆ್ಯಡ್ ಮಾಡಿದ್ರ ನೋಡಬೇಕು, ಇಲ್ಲ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ನೋಡ್ಬೇಕು. ಹೆಂಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ 4 2 8 ಬರಿತೀನಿ. 4 + 2 6 ಆಗ್ತೈತಿ. ಆದ್ರೆ ನನಗೆ 4 2 ಹೋದ್ರೆ 2 ಆಗ್ತೈತಿ. ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡಬೇಕು ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಮಾಡ್ತೀರಿ. ಆದರೆ ಇಲ್ಲಿ ಎಕ್ಸ್ ಐತಲ್ಲ, ಎಕ್ಸ್ ಇರೋದ್ರಿಂದ ಎರಡು ಕಡೆ ಎಕ್ಸ್ ಹಾಕಬೇಕು. ಈಗ ನೋಡ್ರಿ, ನಮಗಿಲ್ಲಿ ಏನಾಗಬೇಕು, ಪ್ಲಸ್ ಬರಬೇಕು. ಹಂಗಾರೆ ಇಲ್ಲಿ ನಾನು ಮೈನಸ್ ತಗೊಂಡೆ, ಇಲ್ಲಿ ಪ್ಲಸ್ ತಗೊಂಡೆ. ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಅದು ಬರಲಿಲ್ಲ. ಹಂಗಾರೆ ಇಲ್ಲೂ ಮೈನಸ್ ತಗೋತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. -4x - 2x -6x ಆಯ್ತು.
ಬರಲಿಲ್ಲ. ಹಂಗಾರೆ ಇದು ಬರೋದಿಲ್ಲ ಅಂದರೆ ಇನ್ನೊಂದು ತಗೊಳ್ಳೋಣ. ಯಾವ ಪದ್ಧತಿಪ್ಪ, ಯಾವುದ್ರಲ್ಲಿ ನೋಡ್ಕೋಬೇಕು? 2x + 8 ಐತಿ. ಹಂಗಾರೆ 8ಅನ್ನು ಹೆಂಗೆ ಹುಡ್ಕೋಬೇಕು ನೋಡ್ರಿ. ಇಲ್ಲೇ ಸೈನ್ ಕರೆಕ್ಟ್ ಹಚ್ಚೇನಿಲ್ಲ ನೋಡ್ತೀನಿ. x² - 2x - 8 ಐತಿ. ಸಾರಿ, -8 ಐತಿ. ಹಾಗಾದ್ರೆ ಈಗ ಇಲ್ಲಿ ಏನು ಮಾಡೋಣ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಈಗ ನೋಡ್ರಿ, ಹಂಗಾರೆ ನಮ್ಗೆ ಅಗಲಂಗ ಮಾಡ್ಕೊಳ್ಳೋಣ. 4x 2x. ಈಗ ನನಗಿಲ್ಲಿ ಏನು ಬೇಕು? ಮೈನಸ್ ಬೇಕಲ್ಲ, ಇಲ್ಲಿ ಮೈನಸ್ ಹಾಕ್ತೀನಿ, ಇಲ್ಲೊಂದು ಪ್ಲಸ್ ಹಾಕ್ತೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್. 4 2 8, x ಇಂಟು x x². ಮೈನಸ್ಸು ಒಂದು ಪ್ಲಸ್ ಬಂದತ್ತಂದ್ರೆ ಸಬ್ಟ್ರಾಕ್ಷನ್ ಮಾಡ್ತೀರಿ. ದೊಡ್ಡದ್ರೊಳಗೆ ಸಣ್ಣ ತೆಗಿಬೇಕು. 4x ಒಳಗೆ 2x ತೆಗೆದ್ರಿ, 2x ಬಂತು. ದೊಡ್ಡದ್ರ ಮುಂದೆ ಮೈನಸ್ ಐತಿ, ಹಂಗಾರೆ -2x. ಇದು ನಮಗಿದು ಕರೆಕ್ಟ್ ಆಯ್ತು. ಇದನ್ನ ಹೆಂಗೆ ಹಚ್ಕೋತೀರಿ? ಈಗ x² ಇದ್ರ ಬದಲಾಗಿ ಇದನ್ನು ಬಿಡಬೇಕು, ಇವನ್ನ ಎರಡು ಹಚ್ಕೋಬೇಕು. -4x + 2x - 8. ಈಗ ಇಲ್ಲಿ ಎರಡು ಕಡೆ ಕಾಮನ್ x ಐತಿ ನೋಡ್ರಿ. ಇಲ್ಲಿ x² ಐತಿ, ಇಲ್ಲಿ x ಐತಿ. ಸಣ್ಣದು ಯಾವ್ದು ಇರ್ತೈತಿ ಅದು ಕಾಮನ್ ಆಗ್ತೈತಿ. ಇಲ್ಲಿ ಎರಡು ಕಡೆ ಒಂದೈದ್ರೆ ಅದನ್ನ ತೊಗೊತೀರಿ, ಇಲ್ಲ ಅಂದಮೇಲೆ ಸರಳ ತೊಗೋಬೇಕು. ಎಕ್ಸ್ ಕಾಮನ್ ತೆಗೆದ್ರೆ ಒಂದು x ತೆಗೆದ್ರೆ ಇನ್ನೂ ಒಂದು x ಉಳಿತು. ಇಲ್ಲಿ x ತೆಗಿತೀರಿ, ಇಲ್ಲಿ 4 ಉಳಿತು. ಈಗ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಹಾಕಿದ್ರಿ. ಈಗ ಇಲ್ಲಿ x ಅಷ್ಟ ಉಳಿದೈತಿ ಒಳಗಡೆ, ಇಲ್ಲಿಯೂ x ಅಷ್ಟ ಉಳಿಬೇಕು. ಅಂದ್ರೆ 2 ಕಾಮನ್. 2 ಟೇಬಲ್ಸ್ ಒಳಗೆ ಇವೆರಡೂ ಅದಾವು. ಹಂಗಾರೆ ತಿಳ್ಕೊರಿ. ಇಲ್ಲ x ಇಲ್ಲಿ ಇಡಬೇಕೀಗ, ನಾವು x ಇಲ್ಲಿ ಇಡಬೇಕು. 2 ಉಳಿತಿಲ್ಲ, ಆ 2 ತಗೊಂಬೇಡ್ರಿ. ಹಾಗಾದ್ರೆ 2 ಇಲ್ಲಿ ಇದ್ರೆ 2 ಎಷ್ಟರಲ್ಲೇ 4 ಆಗುತ್ತೆ? 8 ಆಗುತ್ತೆ. 2 4 8. ಒಂದು ನೆನಪಿಟ್ಕೋಬೇಕು, ಇವೆರಡೂ ಟರ್ಮ್ ಯಾವಾಗಲೂ ಈಕ್ವಲ್ ಇರಬೇಕು. ಇಲ್ಲಿ x + 4 ಬಂದ್ರೆ ಅದು x + 4, ಇಲ್ಲಿ x + 2 ಬಂದ್ರೆ ಅದು x + 2ನ, x - 1 ಬಂದ್ರೆ ಅದು x - 1ನ, ಹಿಂಗೆ ಬರಬೇಕು. ಹಂಗಾರೆ ಈಗ ಇಲ್ಲಿ ಹೊರಗಿಂದು x, ಇಲ್ಲಿ ಹೊರಗಿಂದು 2, ಇವೆರಡೂ ಸೇಮ್ ಅದಾವಲ್ಲ, ಕಾಮನ್ ತೆಗಿರಿ. x - 4. ಹಂಗಾರೆ ಇದು ಏನಾಗ್ತಿದ್ದು ನಮ್ಗೆ ನೋಡ್ರಿ, ಇದು ಏನಂದನ? ಪಾಲಿನೋಮಿಯಲ್ ಅಂದನ. ಹಂಗಾರೆ ಈಗ ಇದನ್ನು ಪಾಲಿನೋಮಿಯಲ್ ಅಂತ ತಗೊಂಡ್ರೆ p ಆಫ್ x ಏನಿರ್ತೈತಿ? 0 ಇರ್ತೈತಲ್ಲ. ನಾನು ಅದನ್ನು 0 ಹಚ್ಕೊತೀನಿ. ಇಲ್ಲಿ ಹೆಂಗೆ? x + 2 x - 4 = 0. ಯಾಕಂದ್ರೆ p ಆಫ್ x = ಇಷ್ಟದ, ಇದ್ರ 0 ಬೇಕು. p ಆಫ್ x = 0. ಹಾಗಾದ್ರೆ ಈಗ ಇದನ್ನ ಏನು ಮಾಡ್ತೀರಿ? x + 2 = 0 ಅಂತ ತಗೋತೀರಿ. ಒಮ್ಮೆ x - 4 = 0 ತಗೋತೀರಿ. +2 ಈ ಕಡೆ ಬಂದರೆ -2, ಇದು ಈ ಕಡೆ ಬಂದರೆ +4. ಇದನ್ನು ನಾವು ಒಂದು ಆಲ್ಫಾ ಅಂತ ತಗೊಳ್ಳೋಣ, ಒಂದನ್ನು ಬೀಟಾ ಅಂತ ತಗೊಳ್ಳೋಣ. ಅಂದ್ರೆ ಆಲ್ಫಾ = -2, ಬೀಟಾ = 4. ನೀವು ಅದನ್ನು ಬರಿಬೋದು, ಹಿಂಗೆ ಆಗೋದಿಲ್ಲಪ್ಪ. therefore ಆಲ್ಫಾ = -2, ಬೀಟಾ = 4. ಈಗೇನು ಮಾಡಬೇಕು? ವೆರಿಫೈ ಮಾಡಬೇಕು. ನೋಡ್ರಿ, ವೆರಿಫೈ ಹೆಂಗೆ ಮಾಡೋದು ಅಂತ ಸರಿಯಾಗಿ ನೋಡ್ಕೊಳ್ರಿ. ವೆರಿಫೈ ಫಾರ್ಮುಲಾ ನಿಮ್ಗೆ ಗೊತ್ತದ. ಏನು ನಾನು ಹೇಳಿದ್ದೆ ನಿಮಗೆ? ಸಮ್ ಆಫ್ ಜೀರೋಸ್. ನೋಡ್ರಿ, ಸಮ್ ಆಫ್ ಜೀರೋಸ್ ಏನಿತ್ತು? ಆಲ್ಫಾ + ಬೀಟಾ = -b/a. ಹಾಗಾದ್ರೆ ಇಲ್ಲಿ ಏನು ಮಾಡ್ಬೇಕು? ಇದ್ರದ್ದು ಇಲ್ಲಿ ಬಿಟ್ಟಿದ್ವಲ್ಲ ಸ್ವಲ್ಪ ಜಾಗ, ಇದನ್ನು ನೀವು ಇಲ್ಲೇ ವ್ಯಾಲ್ಯೂ ತಗೋಬೇಕು. ಇಲ್ಲ ಅಂದರೆ ಈ ಕಡೆ ಹಚ್ಕೋಬೇಕು. ಏನಿತ್ತದು? x² - 2x + 8 ಅದ. ಇದು ಕಂಪೇರ್ ಮಾಡಿರಿ. ax² + bx + c. ನೋಡ್ರಿ, ಇಲ್ಲಿ x² ಬಿಡ್ರಿ, ಏನೂ ಉಳಿದಿಲ್ಲ ಅಂದ್ರೆ ಇಲ್ಲಿ 1. ಹಂಗಾರೆ a = 1. ಇಲ್ಲಿ ನೋಡ್ರಿ, x ಬಿಡ್ರಿ, b = -2. ಹಂಗಾರೆ b = -2. ಇನ್ನು ಸಿ ಅಂದರೆ ಕಾನ್ಸ್ಟಂಟು. ಎಷ್ಟದ? 8. ಮೊದಲು ಈ ವ್ಯಾಲ್ಯೂಗಳನ್ನು ಹಚ್ಕೋತೀರಿ, ಇಲ್ಲಿ ಬರೀತೀರಿ. ಆಲ್ಫಾ + ಬೀಟಾ. ಆಲ್ಫಾ ಅಂದ್ರೆ ಎಷ್ಟದ? ಇಲ್ಲಿ -2, ಬೀಟಾ +4. ಹಂಗಾರೆ ಇಲ್ಲಿ -2 + 4 = -b ಅಂದ್ರೆ ಇಲ್ಲಿ ನೋಡ್ರಿ, ಮತ್ತೆ ಮೈನಸ್ನಾಗ ಐತಿ. ಇದು -2. a ಅಂದ್ರೆ 1. +4ದಾಗ -2 ಹೋದ್ರೆ 2 ಉಳಿತೈತಿ. -(-) ಅದಕ್ಕೆ 1ರಲ್ಲಿ ಡಿವೈಡ್ ಮಾಡಿದರೆ 2. ಹಂಗಾರೆ ವೆರಿಫೈ ಏನಾಯ್ತು? ಕರೆಕ್ಟ್ ಆಯ್ತು. ಸಮ್ ಆಫ್ ಜೀರೋಸ್ ಆಯ್ತು. ಹಂಗಾರೆ ಇದು ಪ್ರಾಡಕ್ಟ್ ಆಫ್ ಜೀರೋಸ್ ನೋಡ್ರಿ, ಪ್ರಾಡಕ್ಟ್ ಆಫ್ ಜೀರೋಸ್. ಹಾಗಾದ್ರೆ ಪ್ರಾಡಕ್ಟ್ ಆಫ್ ಜೀರೋಸ್ ಏನಂತ ಹೇಳಿದ್ದೆ ನಾನು? ಆಲ್ಫಾ ಬೀಟಾ ಅಥವಾ ಆಲ್ಫಾ ಇಂಟು ಬೀಟಾ = c/a. ಫಾರ್ಮುಲಾ ನಿಮಗೆ ಹಿಂದಿನ ವಿಡಿಯೋದಾಗ ನೋಡ್ರಿ, ಅದನ್ನೆಲ್ಲ ಹೇಳಿದ್ದೈತೆ, ಬರ್ಸೀನಿ. ಆಲ್ಫಾ ಅಂದ್ರೆ ಎಷ್ಟಿತ್ತು ನೋಡ್ಕೊರಿ, ಇಲ್ಲಿ ವ್ಯಾಲ್ಯೂ -2, ಬೀಟಾ 4.
-2 ಇಂಟು 4 ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟೈತಿ ನಮಗೆ ನೋಡ್ರಿ 8 ಐತಿ. ಎ ಅಂದರೆ ಎಷ್ಟೈತಿ 1. ಹಾಗಾದ್ರೆ ಈಗ ಸಿ ಬೈ ಎ 8 ಸಾರಿ ಇಲ್ಲಿ ನೋಡ್ರಿ +8 ಹಾಕಿದ್ದೆ, ಇಲ್ಲಿ -8 ಐತಿ. ನಾನು ಲೆಕ್ಕನ ತಪ್ಪು ಹಚ್ಕೊಂಡಿದ್ದೆ. -8 ಆಗ್ಬೇಕದು. ಇಲ್ಲಿಯೂ ನಾವು ತಗೊಳ್ಳೋದು ಏನು ಮಾಡಬೇಕು -8 ಆಗಬೇಕು. ಇಲ್ಲೇ -8. ಹಾಗಾದ್ರೆ ಈಗ ನೋಡ್ರಿ ಮೈನಸ್ ಇಲ್ಲಿ ಏನಾಗ್ತದೆ ಸಿ ಅಂದ್ರೆ ನಮಗೆ -8 ಐತಿ. ಈಗ ಒಂದು ಮೈನಸ್ ಪ್ಲಸ್ ಗುಣಿಸಿದ್ರೆ -2 4 ಜಾ 8 ಈಕ್ವಲ್ ಟು -8ಕ್ಕೆ ಡಿವೈಡೆಡ್ 1 ಬೈ ಮಾಡಿದರೆ -8. ನೀವು ಇಷ್ಟು ಬಿಟ್ಟರು ನಡೀತೈತಿ. ಮೈನಸ್ ಕ್ಯಾನ್ಸಲ್ ಮಾಡಿ 8 ಈಸ್ ಈಕ್ವಲ್ ಟು 8 ಇಟ್ಟರು ನಡೆಯುತ್ತೆ. ಇವೆರಡು ನಮಗೇನಾದ್ರು ನೋಡ್ರಿ ಅದನ್ನು ಸಮ್ ಆಫ್ ಜೀರೋಸ್ ಮಾಡಿದಾಗೂ ಈಕ್ವಲ್ ಬಂದು, ಪ್ರಾಡಕ್ಟ್ ಆಫ್ ಜೀರೋಸ್ ಮಾಡಿದಾಗೂ ಈಕ್ವಲ್ ಬಂದು, ಅಂದ್ರೆ ನಿಮ್ಮ ಇವು ಏನು ಅದಾವಲ್ಲ ಜೀರೋಸ್ ಕರೆಕ್ಟ್ ಅದಾವೆ, ಜೀರೋಸ್ ಕರೆಕ್ಟ್ ಅದಾವೆ, ವೆರಿಫೈನು ಕರೆಕ್ಟ್ ಆಯ್ತು. ಹಾಗಾದ್ರೆ ಅವೆರಡಕ್ಕೂ ಏನು ಮಾಡಿದ್ರಿ ವೆರಿಫೈ ಮಾಡಿ ನೋಡಿದ್ರಿ, ಸರಿ ಹೋಯ್ತು. ಈ ಥರ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಲೆಕ್ಕ, ಡೆಫಿನೆಟ್ 3 ಮಾರ್ಕ್ಸಿಗೆ. ಈ ವರ್ಷ ಇಂಥದ್ದೊಂದು ಲೆಕ್ಕ ಕೇಳೋಣ, ಅದನ್ನು ಕ್ವಶನ್ ಪೇಪರ್ ಬಿಡಿಸ್ತೀನಿ. ಇವೆಲ್ಲ ಭಾರಿ ಇಂಪಾರ್ಟೆಂಟ್. ಒಂದೇದ್ದು ಸ್ಕ್ರೀನ್ಶಾಟ್ ಅದ ಥರನ ಮಾಡ್ಕೊಳ್ರಿ. ನಾನೇನು ಹೇಳಿದೆ ಆರ್ಡರ್ಲಿ ಇದೆ ಐತೆ ಆಲ್ರೆಡಿ. ಹಾಗಾದ್ರೆ ಇಲ್ಲ ಸಪ್ರೇಟ್ ಮಾಡ್ಕೊತೀನಿ. ಪ್ಲಸ್ ಇಂಟು ಪ್ಲಸ್ ಆಯ್ತು. 4 1 ಜಾ 4 ಇದು s² ಅಂದ್ರೆ 4s². ಇದನ್ನು ಸ್ಪ್ಲಿಟ್ ಮಾಡಿರಿ, ನಮ್ಗೆ 4 ಬರಬೇಕು. ಹೆಂಗಾದ್ರೆ 2 2 ಜಾ 4, 2 + 2 4. ಹಂಗಾರೆ 2 2 ಜಾ ಹೊಡ್ಕೋತೀನಿ. ಇಲ್ಲಿ ನೋಡ್ರಿ 2s ಎಸ್ ಐತಿ, ಅದಕ್ಕೆ ಎಸ್ ಹಾಕಿದೆ. ಈಗ ನನಗಿಲ್ಲಿ ಮೈನಸ್ ಬೇಕಲ್ಲ, -2 -4s ಕೂಡಿಸುವಾಗ ಮೈನಸ್ ಎಡಿಷನ್ ಮಾಡತ್ತೇನೆ ನಾನು, ಇಂಟು ಮಾಡುವಾಗ ಪ್ಲಸ್. ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 ಜಾ 4 s ಇಂಟು s² -2s -4s. ಅದನ್ನ ಇಲ್ಲಿ ಹಚ್ಕೋತೀರಿ 4s² ಇದನ್ನು ಬಿಡಬೇಕು, ಇವನ್ನ ಹಚ್ಕೋಬೇಕು. -2s + 1 ಇವೆರಡು ಕಡೆ ಕಾಮನ್ ಯಾವುದು ನೋಡ್ರಿ. ಇಲ್ಲಿ 2ದಾಗೂ ಈ ಟೇಬಲ್ದಾಗೂ ಅದಾವ, 2 ತೆಗಿತೀರಿ. s² ಎಸ್ದೊಳಗೆ ಸಣ್ಣದು ಎಸ್. ಹಂಗಾರೆ 2 2 ಜಾ ಮುಂದೆ ಒಂದು ಎಸ್ ತೆಗೆದಿರಿ, 2s ಉಳೀತು. ಇಲ್ಲೇ 2s ತೆಗೆದಿರಿ, ಏನೂ ಉಳಿಲಿಲ್ಲ, 2s 1 ಜಾ. ಈಗ ಇಲ್ಲಿ ಮೈನಸ್ ಐತಿ, ಮೈನಸ್ ಹಚ್ಕೋರಿ. ಇಲ್ಲಿ 2s ಉಳಿದತ್ತಿಲ್ಲ, ಹಾಗಾದ್ರೆ ಏನೂ ಕಾಮನ್ ಇಲ್ಲ. ಇಲ್ಲಿ ಏನೇನು ಕಾಮನ್ ಇಲ್ಲ. ಏನೂ ಇಲ್ಲ ಅಂದ್ರೆ 1 ಇದ್ದೇ ಇರುತ್ತೆ. ಹಾಗಾದ್ರೆ 1 ತೆಗೆದ್ರೆ ಇದು ಏನಿರುತ್ತೆ ಸೇಮ್. ಮೈನಸ್ ಇಂಟು ಪ್ಲಸ್ ಮೈನಸ್ ತೊಗೊಂಡ್ರಿ, ಇದು 1 1 ಜಾ 1 ನೋಡಿ, ಇವೆರಡು ಸೇಮ್ ಒಂದು. ಆಮೇಲೆ ಇಲ್ಲಿ ಬರೀತೀರಿ 2s - 1 ಹೊರಗಿನೂ ತೊಗೊಳ್ರಿ, ಇವೆರಡು ಸೇಮ್ ಅದಾವು, ಇದನ್ನು ಕಾಮನ್ ತೆಗೀರಿ. ಈಗ ನಾ ಏನು ಹೇಳಿದೆ p(x) = 0 ಮಾಡಬೇಕು ಅಂತ ಹೇಳಿದ್ದೆ, ಹೌದಾ? ಹಂಗಾರೆ ಇಲ್ಲಿ ಈಕ್ವಲ್ ಟು ಹಾಕ್ಕೊಂತಾರೆ ಬರ್ರಿ, ಇಲ್ಲಾರ ಈಕ್ವಲ್ ಟು ತೊಗೊಳ್ರಿ. ಇಷ್ಟ ಆಯ್ತದ, ಬೇಕಾದ್ರೆ ಇಲ್ಲಿ ಈಕ್ವಲ್ ಟು ತೊಗೊಳ್ರಿ, ನಿಮ್ಗೆ ಕನ್ಫ್ಯೂಸ್ ಬೇಡ. ಇಲ್ಲಿ ಏನು ಮಾಡ್ತೀವಿ 2s - 1 = 0. ಯಾಕೆ 0? ಇದು ಏನು ಪಾಲಿನೋಮಿಯಲ್ ಐತಲ್ಲ ಇದು p(x) 0. ಹಂಗಾರೆ ಈಗ 2s - 1 = 0, ಇಲ್ಲೂ 2s - 1 = 0. -1 ಈ ಕಡೆ ಬಂದರೆ +1, s = 1 × 2 ಇದ್ದಿದ್ದು /2. ಇಲ್ಲಿ ನೋಡ್ರಿ ಇದು ಅಷ್ಟೇ, ಈ ಕಡೆ ಬಂದರೆ ಇದು +1, ಹಂಗಾರೆ 1/2. ಈಗ ನಮಗೆ ಆಲ್ಫಾ ಅಂದ್ರೂ 1/2ನ ಐತಿ, ಬೀಟಾ ಅಂದ್ರೂ 1/2ನ ಐತಿ. ಹಂಗಾರೆ ವೆರಿಫೈ ಮಾಡಿ ನೋಡ್ರಿ. ಬೀಟಾ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾನು 1/2 ಐತಿ, ಬೀಟಾನು 1/2 ಐತಿ. ಮೈನಸ್ ಬಿ ಇಲ್ಲಿ ಇದನ್ನು ಬರ್ಕೊಳ್ಳಿ ಇನ್ನೊಂದ್ಸರಿ, 4s² - 4s + 1 ಕಂಪೇರ್ ಮಾಡ್ಕೊಳ್ರಿ. ax² + bx + c. ಹಂಗಾರೆ a ಅಂದ್ರೆ 4, b -4, c 1 ನೋಡ್ರಿ. ಈ ವ್ಯಾಲ್ಯೂ ಹಾಕ್ಕೊಳ್ರಿ. ಮೈನಸ್ ಇಟ್ರಿ, ಬಿ ಅಂದ್ರೆ ಮತ್ತೆ -4 ಐತಿ, ಬ್ರಾಕೆಟ್ನಾಗ ಇಡಬೇಕು. ಎ ಅಂದ್ರೆ 4 ಐತಿ. ಹಾಗಾದ್ರೆ ಈಗ ನೋಡ್ರಿ 2 2 LCM 2. ಹಾಗಾದ್ರೆ ಇಲ್ಲಿ ಇವೆರಡು LCM ಸೇಮ್ ಅದಾವಂದ್ಮೇಲೆ ಮ್ಯಾಲಿನೂ ಕೂಡಿಸ್ತೀರಿ, 1 + 1 2. ಇಲ್ಲೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಿದ್ದು 4 / 4. 2 1 ಜಾ 2 1 ಜಾ 4 1 ಜಾ 4 1 ಜಾ 1/1 ಅಂದ್ರೆ 1, ಇಲ್ಲಿ 1/1 ಅಂದ್ರೆ 1. ಎರಡು ಏನದು ಈಕ್ವಲ್ ಆದವು. ಅದೇ ರೀತಿ ಪ್ರಾಡಕ್ಟ್ ಆಫ್ ಜೀರೋಸ್ ನೋಡ್ರಿ,
ಆಲ್ಫಾನು 1/2 ಐತಿ, ಬೀಟಾನು 1/2 ಐತಿ. ಸಿ ಅಂದರೆ 1 ಐತಿ, ಎ ಅಂದರೆ 4 ಐತಿ. 1 ಇಂಟು 1 1 2 2 ಜಾ 4, ಇದು 1/4. ಹಂಗಾರೆ ಇವು ಎರಡು ಈಕ್ವಲ್ ಅದು. ನಿಮ್ಮ ಆನ್ಸರ್ ಏನಾಯ್ತು? ಸರಿ ಆಯ್ತು. ಇದು ಡೆಫಿನಿಟ್ ಬರೋದ್ರಿಂದ ಇವನೊಂದು ಸ್ವಲ್ಪ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು. 3 ಮಾರ್ಕ್ಸಿಗೆ ಇರತ್ತೆ. ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದರೆ ಆರ್ಡರ್ಲಿ ಇಲ್ಲ. ಆರ್ಡರ್ಲಿ ಏನಂತ ಹೇಳಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಎಕ್ಸ್ ಸ್ಕ್ವೇರ್ ಮೊದಲು ಬರ್ಬೇಕು, ಎಕ್ಸ್ ಆಮೇಲೆ ಬರ್ಬೇಕು. ಅಡ್ಜಸ್ಟ್ ಮಾಡ್ಕೋಬೇಕು ಮೊದಲ. 6x ಸ್ಕ್ವೇರ್ ಇಲ್ಲಿ ನೋಡ್ರಿ, -7x ಐತಿ, -7x, -3 ಐತಿ, -3. ಈಗ ಸರಿ ಆಯ್ತು. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಈಗ ಇದು ಹಿಂಗೆ ಮಾಡ್ಕೊಳ್ಳೋಣ. ಇಲ್ಲೂ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಪ್ಲಸ್ ಇಂಟು ಮೈನಸ್ ಮೈನಸ್. 6 3 ಜಾ 18 ಎಕ್ಸ್ ಸ್ಕ್ವೇರ್, 18 ಎಕ್ಸ್ ಸ್ಕ್ವೇರ್. ಸ್ಪ್ಲಿಟ್ ಮಾಡಿದರೆ ನಿಮ್ಗೆ 7 ಬರಬೇಕು. ಯಾವುದು? ಹಾಗಾದ್ರೆ 7 ಬರುವಂಥದ್ದು ಯಾವುದು? 9 2 ಜಾ 18, 9 2 ಹೋದರೆ 7. ಹಂಗಾರೆ ಅದನ್ನು ತಗೊಂಡು 9x 2x. ಇಲ್ಲಿ ನೋಡ್ರಿ ಮೈನಸ್ ಬೇಕಲ್ಲ, ಇಲ್ಲಿ ಮೈನಸ್ ಹಾಕ್ರಿ, ಇಲ್ಲಿ ಪ್ಲಸ್ ಹಾಕ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್. 9 2 ಜಾ 18, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. -9x ಒಂದು ಮೈನಸ್ ಐತಿ, ಒಂದು ಪ್ಲಸ್ ಐತಿ, ಕಳಿಬೇಕು. 9x 2x ತೆಗೆದ್ರೆ 7x, ದೊಡ್ಡದ್ರ ಮುಂದೆ -7x. ಹಂಗಾರೆ ಈಗ ಇದನ್ನು ನಾವು 6x ಸ್ಕ್ವೇರ್ ಇದನ್ನು ಬಿಡಬೇಕು, ಇವ್ನ ಎರಡು ಹಚ್ಕೋತೀರಿ. -9x ಪ್ಲಸ್ 2x ಪ್ಲಸ್ 3. ಈಗ ಇವು ಎರಡದ್ರಿಗೂ ಕಾಮನ್ ನೋಡ್ರಿ, 3 ಟೇಬಲ್ನಾಗ ಇವು ಅದಾವೆ. 3 ತಗೋತೀನಿ. ಎಕ್ಸ್ ಸ್ಕ್ವೇರ್ ಎಕ್ಸ್ದಾಗ ಸಣ್ಣದು ಎಕ್ಸ್ ಐತಿ, ತೆಗಿತೀರಿ. 3 2 ಜಾ 6 ಆಯ್ತು. 1x ತೆಗೆದಿರಿ, 1x ಉಳಿತು. 3 3 ಜಾ 9, ಎಕ್ಸ್ ಇಲ್ಲಿ ತೆಗೆದಿರಿ, ಮುಗೀತು. ಇಲ್ಲಿ ಪ್ಲಸ್ ಐತಿ, ಪ್ಲಸ್ ನಾ ಹೇಳಿದ್ದೆ. ಇಲ್ಲಿ 2ದಾಗ ಐತಿ, ಇಲ್ಲಿಲ್ಲ. 3 ಟೇಬಲ್ನಾಗ ಇದು ಇಲ್ಲ, ಎಕ್ಸ್ ಎರಡು ಕಡೆನೂ ಇಲ್ಲ, ಏನೂ ಕಾಮನ್ ಇಲ್ಲ ಅಂದ್ರೆ 1 ಇರ್ತದೆ. 1 ಇರ್ತಂದ್ರೆ ಸೇಮ್ ಬರೀತೀರಿ, 2x. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು, 1 3 ಜಾ 3. ಈಗ ಇಲ್ಲಿ ಹೊರಗಿಂದು 3x, ಇಲ್ಲಿದು +1. ಇವೆರಡು ಇಲ್ಲೇ ನೋಡ್ರಿ ತಪ್ಪಿ -3 ಐತಿದು, ನಾನು ಹಚ್ಚಿಲ್ಲ ನೋಡ್ರಿ. ಇಲ್ಲಿ ಏನೈತಿ? ಇಲ್ಲೇ ಲೆಕ್ಕದೊಳಗೆ -3. ಹಂಗಾರೆ ಇಲ್ಲೂ ಏನಾಗ್ಬೇಕು ನಮಗೆ? ಪ್ಲಸ್ ಇಂಟು ಮೈನಸ್ ಮೈನಸ್. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇಲ್ಲಿ ನೋಡ್ದ 6x ಸ್ಕ್ವೇರ್ -7x -3 ಇತ್ತದು, ನಾನು +3 ಹಚ್ಚಿದ್ದೆ, ಸಾರಿ. ಈಗ ಇಲ್ಲಿ -3 ಐತಿ, -3 ಹಚ್ಚಿದ್ದು ನಿಮ್ಗೆ ಸರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಯಾಕೆ ಸಿಗ್ತದು? ಇಲ್ಲಿ ನೋಡ್ರಿ ಮೈನಸ್ ಬಂದಿತ್ತು, ನಾವು ತಪ್ಪು ಹಚ್ಚಿದ್ದಕ್ಕೆ ಇಲ್ಲಿ ಪ್ಲಸ್ ಬಂತು. ಅದಕ್ಕೆ ಹಂಗೆ ಬರಬಾರ್ದು. ಇವೆರಡು ಈಕ್ವಲ್ ಬರಬೇಕು, ಗೊತ್ತಾಗ್ಬಿಡ್ತದೆ. ಅಲ್ಲೇ ಸರಿ ಮಾಡ್ಕೋಬೇಕು. ಇವೆರಡು ಸೇಮ್ ಅದಾವ. 2x -3 ನಾನು ನಿಮ್ಗೆ ಹೇಳಿದ್ದೆ. ಹಂಗಾರೆ ಪಿ ಆಫ್ ಎಕ್ಸ್ = 0 ಆಗ್ತೈತಿ. 3x + 1 ಇಂಟು ಬ್ರಾಕೆಟ್ ಆಫ್ 2x - 3 = 0. 3x + 1 = 0, 2x - 3 = 0. 3x + 1 ಈ ಕಡೆ ಬಂದರೆ -1, x = -1 ಇಂಟು 3 ಇದ್ದಿದ್ದು /3. ಇಲ್ಲಿ ನೋಡ್ರಿ 2x -3 ಆ ಕಡೆ ಬಂದರೆ +3, x = 3 ಇಂಟು 2 ಇದ್ದಿದ್ದು /2. ಹಂಗಾರೆ ನಾವು ಆಲ್ಫಾ = -1/3, ಆಮೇಲೆ ಬೀಟಾ = 3/2. ನೀವು ಮೊದಲು ಇದನ್ನು ತೊಗೊಂಡು ಆಮೇಲೆ ಇದನ್ನು ತೊಗೊಂಡ್ರೆ ಅವಾಗ ಇದು ಆಲ್ಫಾ ಆಕತಿ, ಇದು ಬೀಟಾ ಆಕತಿ. ಸರ್ ಅವಾಗ ತಪ್ಪತ್ತನ? ಏನೂ ಆಗೋದಿಲ್ಲ. ನೀವು ಯಾವ್ದಾರು ಆಲ್ಫಾ ತಗೋರಿ, ಯಾವುದನ್ನಾದ್ರೂ ಬೀಟಾ ತಗೋರಿ, ಇವೇನಾದರೂ ಆನ್ಸರ್ ಸೇಮ್ ಬರುತ್ತೆ. ಹಂಗಾರೆ ಈಗ ನಾನು ವೆರಿಫೈ ಮಾಡೋಣ. ಆಲ್ಫಾ ಎಷ್ಟೈತಿ? -1/3 ಅದ, ಪ್ಲಸ್ ಐತಿ ಇಲ್ಲಿ ಮುಂದೆ ಪ್ಲಸ್. ಬೀಟಾ ಅಂದ್ರೆ ನಮಗೆ 3/2 ಅದ, = ಇಲ್ಲಿ ನೋಡ್ರಿ ಮೈನಸ್. ಬಿ ಅಂದರೆ ಇದನ್ನು ಬರ್ಕೊಂಡು ಮತ್ತೊಂದು ಸರಿ ಇಲ್ಲಿ ಬರೆದು ನೋಡ್ರಿ, 6x ಸ್ಕ್ವೇರ್ -7x -3. ಕಂಪೇರ್ ಮಾಡಿರಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಎ ಅಂದರೆ 6 ಆಯ್ತು, ಬಿ -7 ಆಯ್ತು, ಸಿ -3. ಈ ವ್ಯಾಲ್ಯೂಗಳನ್ನು ಇದಕ್ಕೆ ಹಾಕ್ರಿ. ಮೈನಸ್ ಐತಿ, ಇಲ್ಲಿ ಬಿ ಅಂತ ಐತಿ, ಬಿ ಅಂದ್ರೆ -7 ಐತಿ, ಬ್ರಾಕೆಟ್ನಾಗ ಹಾಕ್ರಿ. ಯಾಕಂದ್ರೆ ಅದು ಮೈನಸ್ ಐತಿ. ಎ ಅಂದರೆ 6 ಐತಿ. ಈಗ ಇಲ್ಲಿ 3 ಮತ್ತು 2 ಇವಕ್ಕೆ ಲಸ LCM ತೆಗಿರಿ 6. ಯಾಕಂದ್ರೆ 3 ಮತ್ತು 2 ಒಂದೇ ಟೇಬಲ್ನಾಗ ಇಲ್ಲ, ಅವಾಗ ಮಲ್ಟಿಪ್ಲೈ ಮಾಡ್ತೀರಿ. 3 2 ಜಾ 6. ಹಾಗಾದ್ರೆ 3 ಎಷ್ಟರಲ್ಲಿ 6? 3 2 ಜಾ 6. 2 ಎಷ್ಟರಲ್ಲಿ 6? 2 3 ಜಾ 6. 1 2 ಜಾ 2, ಇಲ್ಲಿ ಮೈನಸ್ ಐತಿ, -2 ಪ್ಲಸ್
3 3 ಜಾ 9. ಇಲ್ಲೇನಿತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಇದು 7/6. ಇಲ್ಲಿ ನೋಡ್ರಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ಕೈತಿ 9ದಾಗ 2 ಹೋದ್ರೆ 7 ಡಿವೈಡೆಡ್ ಬೈ 6. ಇಲ್ಲೂ 7 ಡಿವೈಡೆಡ್ ಬೈ 6 ಕ್ಯಾನ್ಸಲ್ ಆಗೋದಿಲ್ಲ. ಹಂಗಾರೆ ನಮ್ಮ ಆನ್ಸರ್ ಇದು ಸರಿ. ಇನ್ನು ಪ್ರಾಡಕ್ಟ್ ಮಾಡಿ ನೋಡ್ರಿ. ಪ್ರಾಡಕ್ಟ್ದೊಳಗೆ ಆಲ್ಫಾ ಎಷ್ಟೈತಿ -1/3 ಇಂಟು ಬೀಟಾ ಎಷ್ಟೈತಿ ನಮ್ಗೆ 3/2 ಅದ. ಇಲ್ಲಿ ನೋಡ್ರಿ ಸಿ ಅಂತೈತಿ. ಸಿ ಅಂದ್ರೆ ಎಷ್ಟೈತಪ್ಪ -3 ಅದ. ಎ ಅಂದ್ರೆ ಎಷ್ಟದ 6 ಅದ. ಈಗ ಇಲ್ಲಿ ನೋಡ್ಕೊಳ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 1 3 ಜಾ ಇಲ್ಲ 3 3 ಕ್ಯಾನ್ಸಲ್ ಆಕ್ಕಾವ. ಇಲ್ಲಿ ನೋಡ್ರಿ 3 1 ಜಾ 3 1 ಜಾ 1 1 1 ಜಾ 1 ಇದು 2 ಕ 2. ಇಲ್ಲಿ ನೋಡ್ರಿ 3 1 ಜಾ 3 2 ಜಾ ಹಂಗಾರೆ -1 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಮಾಡಿ ಇಡ್ರಿ ಅಥವಾ ಇಷ್ಟ ಇಡ್ರಿ. ಹಂಗಾರೆ ಇದು -1/2 -1/2 ಏನಾದ ಎರಡು ಸರಿ ಬಂದು ಫುಲ್ ಈಜಿ ಅದಾವು. ಸೇಮ್ ಮೆಥಡ್ ಐತಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸ್ಕ್ರೀನ್ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈಗ ಇದ್ರಾಗ ಏನು ಕಾಮನ್ ಐತಿ ತೆಗೆದ್ಬಿಡು. ಯಾಕೆ ಆಲ್ರೆಡಿ ಇದನ್ನ ಮಾಡಿಕೊಟ್ಬಿಟ್ಟಾನ. 4 ಟೇಬಲ್ನಾಗ ಇವೆರಡೂ ಅದಾವೆ. U² ಯುದೊಳಗೆ ಸಣ್ಣದು ಯು ಐತಿ. ಇದನ್ನ ತೆಗೆದುಬಿಟ್ರೆ ಒಂದು ಯು ಉಳಿತೈತಿ. ಇಲ್ಲೇ 4 2 ಜಾ ಯು ಅಂತ ಇಲ್ಲಿ ತೆಗೆದಿರಿ, ಇಷ್ಟ ಆಯ್ತು. ಇದು ಈಕ್ವಲ್ ಟು ಹಂಗಾರೆ ಈಗ ನಾನು ಏನು ಹೇಳಿದ್ದೆ 0 ಇರ್ತೈತಿ. ಹಂಗಾರೆ 4u ಇಂಟು ಬ್ರಾಕೆಟ್ ಆಫ್ u + 2 = 0. 4u = 0 ಒಂದು, ಆಮೇಲೆ u + 2 = 0. ಅಂದರೆ 1 ಫ್ಯಾಕ್ಟರ್ಗೊಮ್ಮೆ 0 1 ಫ್ಯಾಕ್ಟರ್ಗೊಮ್ಮೆ 0 ತೊಗೋತೀರಿ. u = 0 ಇಂಟು 4 ಇದ್ದಿದ್ದು ಅಪಾನ್ 4. u = +2 ಇದ್ದಿದ್ದು ಈ ಕಡೆ ಬಂದರೆ -2. ಹಂಗಾರೆ u = 0/4 ಅಂದರೆ 0. ಇದಂತೂ ಇಷ್ಟ ಆಯ್ತು. ಹಂಗಾರೆ ಆಲ್ಫಾ = 0, ಬೀಟಾ = -2. ಹಾಗಾದ್ರೆ ಈಗ ಈ ಈಕ್ವೇಷನ್ ನಾವು ಇಲ್ಲಿ ಬರ್ಕೊಳ್ಳೋಣ. 4u² + 8u. ಈಗ ನೋಡ್ರಿ ಸ್ಕ್ವೇರ್ ಇಲ್ಲಿ ಐತಿ. ಹಂಗಾರೆ ಎ ಅಂದ್ರೆ 4 ಆಯ್ತು. ಇಲ್ಲಿ ನೋಡ್ರಿ ಬಿ ಎಕ್ಸ್ ಯು ಇಲ್ಲಿ ಅದಾವು. ಹಂಗಾರೆ ಬಿ ಅಂದ್ರೆ 8 ಆಯ್ತು. ಸಿ ಕೊಟ್ಟಿಲ್ಲ ಅಂದ್ರೆ ಅದು 0 ಆಯ್ತು. ಇಂಥ ಲೆಕ್ಕ ಇಂಪಾರ್ಟೆಂಟ್ ಆಗ್ತಾವೆ ನೋಡ್ರಿ. ಹಂಗಾರೆ ಈಗ ಇಲ್ಲೇ ಸಮ್ ಆಫ್ ಜೀರೋಸ್ ನೋಡ್ರಿ ಆಲ್ಫಾ 0 ಐತಿ ಪ್ಲಸ್ ಬೀಟಾ ಅಂದ್ರೆ -2 ಐತಿ. ನೋಡಿ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಡೈರೆಕ್ಟ್ ನೀವು ಏನು ಮಾಡಬೇಕು ಪ್ಲಸ್ ಇಂಟು ಮೈನಸ್ ತಗೋಬಹುದು. ಗೊತ್ತಾಗಲಿಲ್ಲ ಅಂದ್ರೆ ಒಂದು ಸ್ಟೆಪ್ ಇಲ್ಲಿ -2 ಬರೀಬೇಕು. ಆಮೇಲೆ ಮೈನಸ್ ಬಿ ಅಂದರೆ 8 ಐತಿ, ಎ ಅಂದರೆ 4 ಐತಿ. ಈಗ ನೋಡ್ರಿ ಈ 0 ವ್ಯಾಲ್ಯೂ ಇಲ್ಲ, ಪ್ಲಸ್ ಇಂಟು -2. ಈಗ ನೋಡಿ 4 1 ಜಾ 4 2 ಜಾ ಹಂಗಾರೆ ಇಲ್ಲಿ -2/1 ಅಂದರೆ -2. ನೀವು ಇಲ್ಲಿಗೆ ಬಿಡ್ಬೋದು, ಈಜಿ ಅದ. ಹಾಗಾದ್ರೆ ಅದೇ ರೀತಿ ಪ್ರಾಡಕ್ಟ್ ಮಾಡಿರಿ. ಆಲ್ಫಾ ಅಂದರೆ ಎಷ್ಟೈತಿ 0 ಅದ. ಇಲ್ಲಿ ನೋಡ್ರಿ ಆಲ್ಫಾ 0 ಅದ ಇಂಟು ಬೀಟಾ ಮೈನಸ್ನಾಗ ಐತಲ್ಲ ಬ್ರಾಕೆಟ್ ಹಾಕಬೇಕು. ಸಿ ಅಂದರೆ 0 ಡಿವೈಡೆಡ್ ಬೈ ಎ ಅಂದರೆ 4. 0ದಿಂದ ಯಾವುದೋ ಮಲ್ಟಿಪ್ಲೈ ಮಾಡಿದ್ರು 0ನ, 0ದಿಂದ ಯಾವುದೋ ಡಿವೈಡ್ ಮಾಡಿದ್ರು 0ನ. ಹಂಗಾರೆ ಇದು ಕೂಡ ನಮ್ಮ ಆನ್ಸರ್ ಬಂತು. ಭಾಳಷ್ಟು ಸರಳ ಅದಾವು. ನಿಮ್ಗೆ ಅರ್ಥ ಆಗಿಲ್ಲ ಅಥವಾ ಯಾವುದೋ ಸ್ಟೆಪ್ ಕನ್ಫ್ಯೂಸ್ ಅದಾವಂದ್ರೆ ನೀವೇನು ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕೇಳ್ರಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಈಗ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಹಿಂಗಿದ್ದಾಗ ಇಲ್ಲೂ ಏನು ಮಾಡ್ಕೊಳ್ಳೋಣ ನಾವು ಅಂದರೆ ನೀ ಎರಡು ರೀತಿ ಒಳಗೆ ಮಾಡ್ಕೋಬೋದು. ಇದನ್ನ a² - b² ಫಾರ್ಮ್ನ ಮಾಡ್ಕೋಬೋದು ರೂಟ್ನಾಗ ಹಾಕ್ಕೊಂಡು. ಇಲ್ಲ ಡೈರೆಕ್ಟಾಗಿ ಇಷ್ಟ ತಗೋಬೋದು. ಹೆಂಗಪ್ಪ ಅಂದ್ರೆ ನೋಡ್ರಿ t² -15 ಈ ಕಡೆ ಬಂದ್ರೆ ಇದು +15. t = +or- ಇಲ್ಲಿ ಸ್ಕ್ವೇರ್ ತೆಗಿತೀರಿ ಅಂದ್ರೆ ಇಲ್ಲಿ ರೂಟ್ ಹಾಕ್ತೀರಿ 15. ಹಾಗಾದ್ರೆ ಈಗ t = ಒಮ್ಮೆ +√15, t = ಒಮ್ಮೆ -√15. ಇಷ್ಟು ಹಿಂಗೂ ಮಾಡ್ಕೋಬೋದು. ಇಲ್ಲ ಫಸ್ಟ್ ಇಲ್ಲಿ ರೂಟ್ನಾಗ ಇಟ್ಕೊಂಡು ಇದನ್ನು ಸ್ಕ್ವೇರ್ ಮಾಡಿದಿರಿ ಅಂದರೆ a² - b², a + b a - b ಫಾರ್ಮ್ನ ತೊಗೊಂಡು ಮಾಡ್ಬೋದು. ಗೊತ್ತಾಗ್ತಾನೆ ಇದು ಹೆಂಗೆ ಅಂತೇಳಿ. ಇದನ್ನೇನು ಮಾಡಿದ್ರಿ t² = 15, ಇಲ್ಲಿ ಸ್ಕ್ವೇರ್ ತೆಗಿತೀರಿ +or- ಹಾಕೊಂಡು ರೂಟ್ನಾಗ ಹಾಕ್ತಾರೆ ಅಂದರೆ ರೂಟ್ನಾಗ ಬರುತ್ತೆ. ಇದರ ಅರ್ಥ ಏನು, ಒಮ್ಮೆ +√15 ಒಮ್ಮೆ -√15. ಇದು ನಿಮ್ಗೆ ಅರ್ಥ ಆಯ್ತು. ಹಂಗೆ ಅರ್ಥ ಆಗ್ಲಿದ್ರೆ ನಾವು ಇನ್ನೊಂದು ರೀತಿಯೊಳಗೆ ಹೆಂಗೆ ಬೆಳೆಸ್ಬೋದು, t² ಇದನ್ನು -√15² ಮಾಡ್ಬೋದಾ. √15² ಇದರ ಅರ್ಥ ಏನು, ಸ್ಕ್ವೇರು ರೂಟ್ ಕ್ಯಾನ್ಸಲ್ ಮತ್ತು 15 ಇದ್ದಂಗೆ
ಹಾಗಾದ್ರೆ ಇದು ಯಾವ ಫಾರ್ಮ್ನಾಗ ಐತಿ ನಮಗೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದರ ಅರ್ಥ ಎ ಪ್ಲಸ್ ಬಿ. ನಾವು ಹಿಂಗೂ ಮಾಡ್ಬೋದಲ್ಲ ನೋಡ್ರಿ. ನಿಮ್ಗೆ ಭಾಳ ಮಂದಿಗೆ ಅನಿಸ್ಬೋದು ಸರ್ ಸ್ಕ್ವೇರ್ ರೂಟ್ನೇ ತೊಗೊಂಡ್ರೆ ನಡೀತಿತ್ತಲ್ಲ. ಈಗ ನೋಡ್ರಿ, ಈಗ ನಾನು ಟಿ ಸ್ಕ್ವೇರ್ ಮೈನಸ್ ರೂಟ್ 15 ಮಾಡಿದೆ, ಹೋಲ್ ಸ್ಕ್ವೇರ್ ಮಾಡಿದೆ. ಇದರ ಅರ್ಥ ಏನು? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮತ್ತು 15 ಸೇಮ್, ಹೌದಲ್ಲ? ಬಟ್ ಫಾರ್ಮಿಗೆ ಹಿಂಗೆ ಮಾಡ್ಕೊಂಡ್ವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಮಾಡಿದ್ವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಆಫ್ ಎ ಮೈನಸ್ ಬಿ. ಹಾಗಾದ್ರೆ ಈಗ ಇದನ್ನ ಆ ರೀತಿ ಹೆಂಗೆ ಬರ್ಕೋಬೋದು ನಾವು ಹೇಳ್ರಿ? ಟಿ ಪ್ಲಸ್ ರೂಟ್ 15, ಟಿ ಪ್ಲಸ್ ರೂಟ್ 15 ಟಿ ಮೈನಸ್ ರೂಟ್ 15 ನೋಡಿ. ಟಿ ಪ್ಲಸ್ ರೂಟ್ 15 ಟಿ ಮೈನಸ್, ಯಾಕೆ ಇಲ್ಲಿ ಸ್ಕ್ವೇರ್ ಇದ್ದು ಸ್ಕ್ವೇರ್ ತೊಗೊಂಡಿಲ್ಲ, ಎ ಪ್ಲಸ್ ಬಿ ಎ ಮೈನಸ್ ಬಿ. ಅದೇ ರೀತಿ ಟಿ ಪ್ಲಸ್ ರೂಟ್ 15 ಟಿ ಮೈನಸ್ ರೂಟ್. ನಾ ಹೇಳಿದ್ದೆ ಹಂಗಾರೆ 0 ಹಾಕ್ಕೊಡ್ರಿ. ಟಿ ಪ್ಲಸ್ ರೂಟ್ 15 ಇಂಟು ಟಿ ಮೈನಸ್ ರೂಟ್ 15 ಈಸ್ ಈಕ್ವಲ್ ಟು 0. ಹಂಗಾರೆ ಈಗ ಟಿ ಪ್ಲಸ್ ರೂಟ್ 15 ಇದನ್ನು ಏನು ಮಾಡ್ತೀವಿ? ಈಕ್ವಲ್ ಟು 0 ಅಂತ ಒಮ್ಮೆ ತೊಗೋತೀರಿ, ಅಥವಾ ಇದನ್ನು ಬ್ರಾಕೆಟ್ ಬಿಟ್ಬಿಟ್ರೆ ನಡೀತೈತಿ. ಇಲ್ಲೇ ಟಿ ಮೈನಸ್ ರೂಟ್ 15 ಈಕ್ವಲ್ ಟು 0. ಟಿ ಈಸ್ ಈಕ್ವಲ್ ಟು ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ರೂಟ್ 15, ಟಿ ಈಸ್ ಈಕ್ವಲ್ ಟು ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ ರೂಟ್ 15. ನೋಡಿರಿ, ಇಲ್ಲಿ ನಮ್ಮ ಆನ್ಸರ್ ಪ್ಲಸ್ ರೂಟ್ 15 ಮೈನಸ್ ರೂಟ್ 15, ಇಲ್ಲೇ ಮೈನಸ್ ರೂಟ್ 15 ಪ್ಲಸ್, ಅಥವಾ ಇದನ್ನೇ ಈ ಕಡೆ ತೊಗೊಂಡಿದ್ರು, ಎರಡು ಒಂದ ಬಂದು. ಅಂದ್ರೆ ಈ ಆನ್ಸರ್ ಏನು ವ್ಯತ್ಯಾಸ ಆಗೋದಿಲ್ಲ. ಹಂಗಾರೆ ಈಗ ನಾವು ಆಲ್ಫಾ ಈಸ್ ಈಕ್ವಲ್ ಟು ಇದನ್ನಾರ ಫಸ್ಟ್ ತೊಗೊಳ್ರಿ, ಇದನ್ನಾರ ಫಸ್ಟ್ ತೊಗೊಳ್ರಿ. ಹಂಗಾರೆ ನಾ ರೂಟ್ 15 ತೊಗೊತೀನಿ ಅಂತ ಇಟ್ಕೊಳ್ಳೋಣ. ಬೀಟಾ ಈಸ್ ಈಕ್ವಲ್ ಟು ಮೈನಸ್ ರೂಟ್ 15 ತೊಗೋತೀನಿ. ಈಗ ಇದಕ್ಕೆ ಹಾಕ್ರಿ. ಹಂಗಾರೆ ಈಗಿಲ್ಲೇ ಸಮ್ ಆಫ್ ದ ಜೀರೋಸ್ ಅಂದಾನ, ಅದಕ್ಕಿಂತ ಮೊದಲು ಈ ಇಕ್ವೇಷನ್ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಟಿ ಸ್ಕ್ವೇರ್ ಮೈನಸ್ 15 ಕಂಪೇರ್ ಮಾಡಿರಿ. ಸ್ಕ್ವೇರ್ ಸ್ಕ್ವೇರ್ ಇಲ್ಲಿ ಐತಿ, ಹಂಗಾರೆ ಎ ಈಕ್ವಲ್ ಟು ಏನೂ ಇರೋದಿಲ್ಲ ಅಂದ್ರೆ 1. ಎಕ್ಸ್ ಐತಿ, ಇಲ್ಲಿ ಟಿ ಇದ್ದು ಇಲ್ಲೇ ಅಲ್ಲಿ ಏನು ಅಂದ್ರೆ ಅದು ಬಿ ಏನಾಯ್ತು 0 ಆಯ್ತು. ಇಲ್ಲಿ ಸಿ ಏನೈತಿ? ಕಾನ್ಸ್ಟಂಟ್ ಐತಿ, ಮೈನಸ್ 15 ಐತಿ, ಹಂಗಾರೆ ಮೈನಸ್ 15. ಈಗ ಇವಕ್ಕೆ ಹಾಕ್ಕೊಳ್ರಿ. ಆಲ್ಫಾ ಅಂದ್ರೆ ಏನೈತಿ ನೋಡ್ರಿ, ಇಲ್ಲೇ ರೂಟ್ 15 ಐತಿ. ಬೀಟಾ ಅಂದ್ರೆ ಮೈನಸ್ ರೂಟ್ 15 ಐತಿ, ಹಂಗಾರೆ ಮೈನಸ್ಗೆ ಮೈನಸ್. ಬಿ ಅಂದರೆ 0 ಐತಿ. ಎ ಅಂದರೆ ಇದು ಸಾರಿ ಪ್ಲಸ್ ಐತಲ್ಲ, ಇಲ್ಲಿ ನೋಡ್ರಿ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ. ಹಾಗಾದ್ರೆ ಇಲ್ಲಿ 0 ಐತಿ. ಎ ಅಂದರೆ 1. ಈಗ ನೋಡ್ರಿ, ಇದು ರೂಟ್ 15 ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 15 0/1 ಮೈನಸ್ 0 ಮುಂದೆ ಹಚ್ಚಬಾರ್ದು, ಬಿಕಾಸ್ 0 ಇಸ್ ನೈದರ್ ನೆಗೆಟಿವ್ ಇಂಟೀಜರ್ ನಾರ್ ಪಾಸಿಟಿವ್ ಇಂಟೀಜರ್. ಅಲ್ಲಿ ಯಾವ ಸೈನೂ ಹಾಕಬಾರ್ದು. ಪ್ಲಸ್ ರೂಟ್ 15 ಮೈನಸ್ ರೂಟ್ 15 ಕ್ಯಾನ್ಸಲ್ 0, ಹಂಗಾರೆ 0 ಈಸ್ ಈಕ್ವಲ್ ಟು 0. ಇದು ಏನಾಯ್ತು? ಸರಿ ಹೋಯ್ತು. ಇನ್ನು ಪ್ರೊಡಕ್ಟ್ ಮಾಡೋದನ್ನ ಒಂದು ರೂಟ್ 15 ಐತಿ ಆಲ್ಫಾ, ಬೀಟಾ ಏನೈತಿ ನಮ್ಗೆ ಮೈನಸ್ ರೂಟ್ 15 ಐತಿ. ಸಿ ಅಂದರೆ ಎಷ್ಟೈತಿ? ಇಲ್ಲೇ ಮೈನಸ್ 15 ಐತಿ. ಎ ಅಂದರೆ 1 ಐತಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ರೂಟ್ 15 ಬರೀ 15 ಆಗ್ತೈತಿ. 0 ಅಂದ್ರೆ ಆಲ್ಫಾ ಬೀಟಾ ಸಿ ಬೈ ಎ. ಆಲ್ಫಾ ಅಂದ್ರೆ ರೂಟ್ 15, ಇದ್ರದ್ದು ಮೈನಸ್ ರೂಟ್ 15. ಇಲ್ಲಿ ಸಿ ಅಂದ್ರೆ ಮೈನಸ್ 15/1 ಹಚ್ಚಿದ್ರಿ. ಈಗ ರೂಟ್ 15 ಇಂಟು ರೂಟ್ 15 ಬರೀ ಏನಾಯ್ತು ನಮ್ಗೆ? 15 ಆಯ್ತು. ಯಾಕಂದ್ರೆ ರೂಟ್ 15 ಇಂಟು ರೂಟ್ 15 ಇದು ರೂಟ್ ಎನ್ ಇಂಟು ರೂಟ್ ಎನ್ ಈಸ್ ಈಕ್ವಲ್ ಟು ರೂಟ್ ಎನ್ ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಎನ್. ಅದೇ ಥರ ನಮಗೆ ರೂಟ್ 15 ಏನಾಯ್ತು? 15, ಇಲ್ಲಿ ಮೈನಸ್ಗೆ ಮೈನಸ್. ಈಗ ಇದು ಮೈನಸ್ 15 1 ಅಂದ್ರೆ 15. ಇಷ್ಟು ಇದು ಈಕ್ವಲ್ ಆಯ್ತು, ಇದು ಈಕ್ವಲ್ ಆಯ್ತು, ಮುಗೀತು. ಇದನ್ನು ಸ್ಕ್ರೀನ್ಶಾಟ್ ಮಾಡಿರಿ. ಆಲ್ರೆಡಿ ಏನದ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಅದ. ಹಾಗಾದ್ರೆ ಈಗ ಎಕ್ಸಸೈಸ್ 2.2 ಫಸ್ಟ್ ಮೇನ್ದೊಳಗೆ 6th 1, ಇದು ಲಾಸ್ಟ್ 1 ಅದ. ಇದನ್ನು ನೋಡ್ರಿ ಹೆಂಗೆ ಮಾಡಬೇಕು ಅಂದ್ರೆ ಸೇಮ್ ಅದ್ರಂಗೆ ಫಸ್ಟ್ ಇದು ಮಾಡ್ಕೋತೀರಿ. ಇಲ್ಲೇ ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 12x². ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ರಿ. ನಮಗೆ ಮಲ್ಟಿಪ್ಲೈ ಮಾಡಿದರೆ 12 ಆಗಿರಬೇಕು. ಅದನ್ನು ಸಬ್ಟ್ರಾಕ್ಷನ್ ಅಥವಾ ಎಡಿಷನ್ ಮಾಡಿದರೆ ಮಿಡಲ್ ಟರ್ಮ್ 1 ಬರಬೇಕು. ಹಂಗಾರೆ 4 3 ಜಾ ಇಲ್ಲಿ ಎಕ್ಸ್ ಐತಲ್ಲ, ಎಕ್ಸ್ ನಮಗಿಲ್ಲಿ ಮೈನಸ್ ದೊಡ್ಡದ, ಮೈನಸ್ ಇದು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 4 3 ಜಾ 12 ಎಕ್ಸ್ ಇಂಟು x² ಮೈನಸ್ 4x ಒಳಗೆ ಪ್ಲಸ್ 3x ತೆಗೆದ್ರೆ ಮೈನಸ್ 1x ಆಗ್ತೈತಿ.
ಹಂಗಾರೆ ನಾನು ಇದನ್ನು ಹಿಂಗೆ ಬರಿತೀನಿ 3x² ಇದನ್ನು ಬಿಟ್ಟು ಇದನ್ನು ಬರ್ಕೋಬೇಕು -4x + 3x - 4 ಇವೆರಡದ್ರಿಗೂ ಕಾಮನ್ ನೋಡ್ರಿ 3 ಟೇಬಲ್ನಾಗ ಇದೆಯಲ್ಲ 4 ಟೇಬಲ್ನಾಗ ಇಲ್ಲ x² x ಸಣ್ಣದು x ಹಂಗಾರೆ ಇಲ್ಲಿ 3x 1x ತೆಗೆದಿರ್ತೀರಿ -x ಹೊರ ತೆಗೆದಿರಿ 4 ಉಳಿತು ಪ್ಲಸ್ ಇಲ್ಲಿ ನೋಡ್ರಿ ಏನೂ ಕಾಮನ್ ಇಲ್ಲ ಅಂದ್ರೆ 1 ಅಂತ ಹೇಳಿದ್ದೆ 3x - 4 ಈಗ ಇಲ್ಲಿ ಹೊರಗಿಂದು x + 1 ಇಲ್ಲಿದು 3x - 4 ನಿಮ್ಗೆ ಇಷ್ಟಾದ್ಮೇಲೆ ಏನು ಹೇಳಿದ್ದೆ ಅಂದರೆ ಇದು p(x) = 0 ಇರ್ತೈತಿ ಪಾಲಿನೋಮಿಯಲ್ ಅದಕ್ಕೆ x + 1 3x - 4 = 0 x + 1 = 0 3x - 4 = 0 x = -1 3x = 4 x = 4 × 3 ನಾನು ನಿಮಗೆ ಹೇಳಿದ್ದೆ ಆಲ್ಫಾ -1 ಬೀಟಾ = 4/3 ನೀವು ಎರಡರಾಗ ಇದನ್ನು ಆಲ್ಫಾ ಮಾಡಿ ಇದನ್ನು ಬೀಟಾನು ಮಾಡಬಹುದು ಯಾವುದಾದ್ರೂ ಅಷ್ಟೇ ಹಾಗಾದ್ರೆ ಈಗ ವೆರಿಫೈ ಮಾಡಬೇಕು ವೆರಿಫೈ ಅಂತ ಹೇಳ್ಯಾನ ರಿಲೇಷನ್ಶಿಪ್ ಹಂಗಾರೆ ಇದನ್ನು ವೆರಿಫೈ ಮಾಡಿ ನೋಡ್ರಿ ವೆರಿಫೈ ಏನದ ಸಮ್ ಆಫ್ ಜೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ = ಕೋಎಫಿಷಿಯೆಂಟ್ಸ್ ಏನಾಗ್ತದೆ ಫಾರ್ಮುಲಾ -b/a ಹಾಗಾದ್ರೆ ಸಮ್ ಆಫ್ ಜೀರೋ ಆಲ್ಫಾ ಅಂದ್ರೆ ಎಷ್ಟದ -1 ಅದ ಪ್ಲಸ್ ಬೀಟಾ ನಮಗೆ 4/3 ಐತಿ = -b ಅದನ್ನು ನಾನು ಇಲ್ಲಿ ಹೇಳಿದ್ದೆ ಹಿಂಗೆ ಬರ್ಕೋಬೇಕು ಅಂತ ಇಕ್ವೇಷನ್ 3x² - x - 4 ಇದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ax² + bx + c ಇಲ್ಲಿ ನೋಡ್ರಿ x² ಬಿಟ್ಟರೆ a = 3 ಅದೇ ರೀತಿ b = ಅಲ್ಲಿ ಸಂಖ್ಯೆ ಏನೂ ಇಲ್ಲ ಅಂದ್ರೆ -1 c = -4 -4 ನೋಡಿ ಇಷ್ಟದ ಇವನ್ನೆಲ್ಲ ಹಾಕ್ರಿ ಮೈನಸ್ ಬಿ ಅಂದ್ರೆ ಮತ್ತು ಮೈನಸ್ ಐತಿ -1 ಎ ಅಂದ್ರೆ 3 ಅದ ಈಗ ನೋಡ್ರಿ ಇಲ್ಲಿ ಏನೂ ಇಲ್ಲ 1 ಅದ 1 ಮತ್ತು 3 LCM 3 ಆಗ್ತೈತಿ ಬಟರ್ಫ್ಲೈ ಮೆಥಡ್ ಮಾಡ್ಕೊಡ್ರಿ ಇಲ್ಲಿ 3 ಹಚ್ಚಿರಿ ಇಲ್ಲೇ 1 ಹಚ್ಚಿರಿ ಅಥವಾ LCM ತೆಗೆದ್ಮೇಲೆ 1 3 × 3 3 1 × 3 -1 × 3 -3 + 4 1 × 4 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಇದು 1/3 ಈಗ ನೋಡ್ರಿ +4 ಇದು ಮೈನಸ್ ಐತಿ ಕಳಿತೀರಿ 4ದೊಳಗೆ 3 ಹೋದ್ರೆ 1/3 ಇದು 1/3 ಸರಿ ಆಯ್ತು ಇದು ಸಮ್ ಆಫ್ ಜೀರೋಸ್ ಆಯ್ತು ಇನ್ನು ಪ್ರಾಡಕ್ಟ್ ಆಫ್ ಜೀರೋಸ್ ನೋಡ್ರಿ ಪ್ರಾಡಕ್ಟ್ ಆಫ್ ಜೀರೋಸ್ ಅಂದರೆ ಆಲ್ಫಾ ಬೀಟಾ = c/a ಆಲ್ಫಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತದ -1 ಬೀಟಾ ಅಂದರೆ ನಮಗೆ 4/3 = ಸಿ ಅಂದರೆ -4 ಎ ಅಂದರೆ ನಮಗೆ 3 ಇಲ್ಲಿ ನೋಡ್ರಿ 4 × 1 4 ಇಲ್ಲಿ ಮೈನಸ್ ಐತಿ -4/3 ಇದು ಕೂಡ ನಮಗೆ -4/3 ನೋಡ್ರಿ ಇಲ್ಲಿಗಿದು ಮುಗೀತು ಏನದ ಸೇಮ್ ಇದರಂಗೆ ಇವನ್ನ ಜೀರೋಸ್ ಕಂಡು ಹಿಡ್ಕೊತೀರಿ ಒಂದು ಆಲ್ಫಾ ಒಂದು ಬೀಟಾ ಅಂತ ಬರಿತೀರಿ ಅದ್ರ ವೆರಿಫೈ ಮಾಡ್ಬೇಕಾದ್ರಾಗ ಸಮ್ ಆಫ್ ಜೀರೋಸ್ ಮಾಡ್ತೀರಿ ಅದಕ್ಕೆ ವ್ಯಾಲ್ಯೂ ಹಾಕ್ತೀರಿ ಎರಡು ಈಕ್ವಲ್ ಬಂದು ಪ್ರಾಡಕ್ಟ್ ಆಫ್ ಜೀರೋಸ್ ಮಾಡ್ತೀರಿ ಅದ್ರ ವ್ಯಾಲ್ಯೂ ಈಕ್ವಲ್ ಬಂದು ಇಷ್ಟು ನಿಮ್ಗೆ 1 ಎಕ್ಸಸೈಸ್ ಕಂಪ್ಲೀಟ್ ಆಯ್ತು ಅದ್ರಾಗ ಮೇನ್ ಪ್ರಾಬ್ಲಮ್ 1ನೇದು ಏನಂತ ಕಂಪ್ಲೀಟ್ ಆಯ್ತು ಇನ್ನು ಸೆಕೆಂಡ್ ಒನ್ ಐತಿ ಸೆಕೆಂಡ್ ಒನ್ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಡ್ರಿ ಫೈಂಡ್ ಎ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಒಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಫಾರ್ಮ್ನ ನಾವು ಬರೀಬೇಕು ಏನು ಕೊಟ್ಟಾರ ಅವರು ಗಿವನ್ ನಂಬರ್ಸ್ ಒಂದು ಸಮ್ ಕೊಟ್ಟಾರ ಒಂದು ಅದ್ರ ಪ್ರಾಡಕ್ಟ್ ಕೊಟ್ಟಾರ ನೀವು ಈ ಜೀರೋಸ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ಒಂದು ನಮ್ಗೆ ಇಲ್ಲ ಐತೆ ನೋಡ್ರಿ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಮಾಡಬೇಕು ಈಕ್ವೇಷನ್ ಫಾರ್ಮಿಗೆ ತರಬೇಕು ಅಂದರೆ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಫಾರ್ಮಿಗೆ ತರಬೇಕು ಹಾಗಾದ್ರೆ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ನೀವು ಬೇಸಿಕ್ದೊಳಗೆ ನೋಡಬೇಕಾಗಿತ್ತು ಅದನ್ನೊಂದು ಬಿಟ್ಟಿದ್ದೆ ನಾನು ಹೆಂಗೆ ಬರಿಬೇಕಪ್ಪ ಫಾರ್ಮುಲಾ ನೆನಪಿಟ್ಕೊಡ್ರಿ x² ಮೈನಸ್ ಇಲ್ಲೇನು ಅನ್ಬೇಕು ಸಮ್ ಆಫ್ ದ ಜೀರೋಸ್
ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್, ಪ್ರಾಡಕ್ಟ್ ಆಫ್ ಜೀರೋಸ್. ಇದನ್ನು ಹಿಂಗೆ ಬರಿಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಅಂದ್ರೆ ಏನಿದು ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಬೀಟಾ. ಈ ಫಾರ್ಮ್ನಾಗ ನಮ್ಮ ಇಕ್ವೇಷನ್ ಇರಬೇಕು. ಈಗ ಇವನ್ ತೊಗೊಂಡು ಹಂಗೆ ಮಾಡ್ಬೇಕು. ಹೆಂಗಪ್ಪ ಒಂದು ತೋರಿಸ್ತೇನೆ ನೋಡಿ, ನೆನ್ಪಿಟ್ಕೊರಿ. ಮೊದಲು ಈ ಫಾರ್ಮುಲಾ ನೆನ್ಪಿಟ್ಕೊರಿ. ಇದಕ್ಕೆ ಏನಂತ ಹಾಕ್ರಿ ಅಂದರೆ ರಿಕ್ವೈರ್ಡ್ ಪಾಲಿನೋಮಿಯಲ್ ಅಂತ ಬರ್ಕೊಂಡು ಒಂದು ಕಡೆ ಫಾರ್ಮುಲಾ ಇದನ್ನು ಬರ್ಕೊಳ್ರಿ. ಈ ಫಾರ್ಮುಲಾದ ಮೇಲೆ ನಮಗೆ ಇದು ಸೆಕೆಂಡ್ ಲೆಕ್ಕ ಅದಾವೆ. ಇಲ್ಲೋರು 1/4 - 1 ಐತಿ. ಈ 1/4 ಏನಂದ್ರೆ ಸಮ್ ಅಂತ ಹೇಳ್ಯಾನ. ಸಮ್ ಅಂದ್ರೆ ಇದು ಆಲ್ಫಾ ಪ್ಲಸ್ ಬೀಟಾ, ಆಮೇಲೆ ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಬೀಟಾ -1 ಅದು. ಇಷ್ಟು ಬರೆದ್ಮೇಲೆ ಆ ಫಾರ್ಮುಲಾ ಬರ್ಕೊಂಡ್ಬಿಡೋದು ಡೈರೆಕ್ಟ್. ಇದು ಭಾಳ ಈಜಿ ಅದ. ಹೆಂಗದಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ನೋಡ್ರಿ ಇಷ್ಟು ಹಚ್ಕೊಂಡ್ಬಿಡೋದು. ಹಂಗಾರೆ ಎಕ್ಸ್ ಸ್ಕ್ವೇರ್ ಇಡ್ರಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ 1/4 ಅದ. ಮುಂದಿಲ್ಲಿ ಎಕ್ಸ್ಗೆ ಎಕ್ಸ್ ಇಡ್ರಿ, ಪ್ಲಸ್ ಆಲ್ಫಾ ಬೀಟಾ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಡೈರೆಕ್ಟರ ಹಾಕ್ರಿ, ಇಲ್ಲ -1 ಸ್ಟೆಪ್ ಬರ್ರಿ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಇದು ಪ್ಲಸ್ ಇಂಟು -1. ಈಗ ಏನು ಮಾಡಬೇಕು, ಇಲ್ಲೇ ಏನೂ ಇಲ್ಲ, ಹಂಗಾರೆ ಇಲ್ಲಿ 1 ತಗೊಳ್ರಿ, ಇಲ್ಲೂ ಏನೂ ಇಲ್ಲ 1 ತಗೋರಿ. 1 4 1 LCM 4 ಆಗ್ತೈತಿ. ಆ 4ದಿಂದ ಇದಕ್ಕೆ ಗುಣಿಸಿಬಿಡ್ರಿ. ಹಂಗಾರೆ ನೋಡ್ರಿ ಇಲ್ಲಿ ಮಲ್ಟಿಪ್ಲೈ ಬೈ 4 4ದಿಂದ ಗುಣಿಸ್ರಿ, ಇದೇನಾಯ್ತು -4x². ಇಲ್ಲಿ ನೋಡ್ರಿ 4ದಿಂದ ಇಲ್ಲಿ ಗುಣಿಸ್ರಿ, -1/4 ಇಂಟು 4 4 ಕ್ಯಾನ್ಸಲ್, -1 -1 ಇಂಟು ಎಕ್ಸ್ -x -1 ಇಂಟು 4 ನಮ್ದು ಇಕ್ವೇಷನ್ ಇದೆ, ಮುಗೀತು. 4x² - x -4. ಹಾಗಾದ್ರೆ ಅದೇ ರೀತಿ ಸೆಕೆಂಡ್ ಮಾಡಿ ತೋರಿಸ್ರಿ ಸರ ಅಂತ ಕೇಳಿದರೆ ಸೆಕೆಂಡ್ ತಗೊಳ್ಳೋಣ. ಈಗ ಎರಡನೇ ಪ್ರಾಬ್ಲಮ್ ನೋಡೋಣ. ಎರಡನೇದು ಏನೈತಪ್ಪ ನಮ್ಗೆ √2 1/3. ಸೇಮ್ ನೋಡ್ರಿ, ಇದು ಸಮ್, ಇದು ಪ್ರಾಡಕ್ಟ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು √2. ಹಾಗಾದ್ರೆ ಇಲ್ಲೇ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 1/3. ಹಾಗಾದ್ರೆ ಸೇಮ್ ಫಾರ್ಮುಲಾ ಹಾಕ್ಕೊಳ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ √2, ಮುಂದಿದೆ ಎಕ್ಸ್ಗೆ ಎಕ್ಸ್ ಹೊರಗೈತಿ, ಹೊರಗೆ ಬರಿಬೇಕು, ಪ್ಲಸ್ ಆಲ್ಫಾ ಬೀಟಾ ಮೀನ್ಸ್ 1/3. ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಏನೂ ಇಲ್ಲ 1, ಇಲ್ಲೂ ಏನೂ ಇಲ್ಲ 1 1 1 3, ಇವ್ಕರದ್ದು LCM 3. ನೀವು LCM ತೆಗೆದು ಮಾಡ್ಬೋದು, ಇಲ್ಲ ಈಜಿ ನಾ ಹೇಳಿದ್ನಲ್ಲಿ ಈಗ ಇದನ್ನು ಮಲ್ಟಿಪ್ಲೈ ಬೈ 3 ಅಂತ ಬರೆದು ಬಿಡ್ಬೇಕು, ಡೈರೆಕ್ಟ್ ಈಜಿ ಆಗ್ತದೆ. ಮಲ್ಟಿಪ್ಲೈ ಬೈ 3, 3ದಿಂದ ಮಲ್ಟಿಪ್ಲೈ ಮಾಡಿರಿ 3x². ಇಲ್ಲೇ 3 ಇಂಟು √2, ಅದು ಮಲ್ಟಿಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದು ಇರ್ಯಾಷನಲ್, ಇದು ರ್ಯಾಷನಲ್, ಅದಕ್ಕೆ 3√2 ಇಷ್ಟ ಇಡಬೇಕು. ಇದು ಎಕ್ಸ್ಕ್ಕೆ ಎಕ್ಸ್ ಪ್ಲಸ್, ಈಗ ನೋಡ್ರಿ 1/3 ಐತಿ, ಇದಕ್ಕೆ ಇಂಟು 3 ಮಾಡಾಕತ್ತೀರಿ, 3 ಗೆಟ್ ಕ್ಯಾನ್ಸಲ್ಡ್, ಹಂಗಾರೆ +1. ಇದು ನಮ್ದು ಏನಾಗ್ತೈತಿ ಇಕ್ವೇಷನ್ ಆಗುತ್ತೆ. ಭಾಳ ಈಜಿ ಅದ. ಅದನ್ನು ಆ ರೀತಿ ಅದನ್ನೇನು ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ಸೇಮ್ ಆ ಇಕ್ವೇಷನ್ ಬರ್ಕೊಳ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ 0 ಐತಿ, 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಮೀನ್ಸ್ √5. ಈಗ ಎಕ್ಸ್ ಸ್ಕ್ವೇರ್ ಇದು 0x 0ನ ಆಗ್ತಿದ್ದು ವ್ಯಾಲ್ಯೂ ಬಿಟ್ಟು ಬಿಡ್ರಿ, ಪ್ಲಸ್ √5 ಮುಗೀತು. ಇದು ಇಕ್ವೇಷನ್ ನೋಡ್ರಿ. 0 ಅಂದ್ರೆ ಏನು, 0 ಇಂಟು ಎನಿಥಿಂಗ್ ಈ 0ನ ಆಗ್ತೈತಿ, ಇದಿಷ್ಟು ಹೋತು, ಹಂಗೆ √5 x² ಪ್ಲಸ್ √5. ಹಂಗಾರೆ ಫೋರ್ತ್ ಒನ್ ಏನು, 1 1 1 1. ಸೇಮ್ ಇದು ಕೂಡ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1, ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 1. ಸೇಮ್ ಇಕ್ವೇಷನ್ ಬರ್ಕೊಳ್ರಿ. ಅಲ್ಲಿ ನೋಡಿ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಈಗ ನೋಡ್ರಿ, ಹಂಗಾರೆ ಇದು x² ಬರೀರಿ,
ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 1 ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದ್ರೆ 1 ಮುಗಿದು ಹೋಗ್ತಿದೆ ಈಕ್ವೇಷನ್. ಭಾಳಷ್ಟು ಈಜಿ ಅದಾವ, ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಸರಿಯಾಗಿ ಬರ್ಕೊಡ್ರಿ, ಸ್ಕ್ರೀನ್ಶಾಟ್ ಮಾಡಿಕೊಡ್ರಿ. ಸೇಮ್ ತಗೋತೀರಿ, ಆಲ್ಫಾ ಪ್ಲಸ್ ಬೀಟಾ ಅಂದರೆ -1/4, ಆಲ್ಫಾ ಬೀಟಾ ಅಂದರೆ 1/4. ಈಗ ಸೇಮ್ ಈಕ್ವೇಷನ್ ತಗೊಳ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಎಕ್ಸ್ ಸ್ಕ್ವೇರ್ ಇಡ್ರಿ, ಆಲ್ಫಾ ಪ್ಲಸ್ ಬೀಟಾ ಅಂದರೆ -1/4 ಬ್ರ್ಯಾಕೆಟ್ನಾಗ ಇಡಬೇಕು, ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಮೀನ್ಸ್ 1/4. ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1/4 ಎಕ್ಸ್ ಪ್ಲಸ್ 1/4. ಇಲ್ಲೇನು ಇಲ್ಲ, 1 ಅದ, 1 4 4 LCM 4 ಆಗ್ತದೆ. ಹಂಗಾರೆ ಮಲ್ಟಿಪ್ಲೈ ಬೈ 4 ಹಂಗಾರೆ 4ದಿಂದ ಮಲ್ಟಿಪ್ಲೈ ಮಾಡಿರಿ, 4x² ಪ್ಲಸ್ ಇದಕ್ಕೆ 4ದಿಂದ ಮಾಡಿರಿ, 4 ಗೆಟ್ ಕ್ಯಾನ್ಸಲ್ಡ್, 1 ಇಂಟು ಎಕ್ಸ್ ಇಲ್ಲಿ 4 ಕ್ಯಾನ್ಸಲ್ 1. ಹಂಗಾರೆ ಇದು ನಮ್ದು ಏನಾಗ್ತೈತಿ, ರಿಕ್ವೈರ್ಡ್ ಇಕ್ವೇಷನ್ ಆಗ್ತೈತಿ, ರಿಕ್ವೈರ್ಡ್ ಪಾಲಿನೋಮಿಯಲ್ ಆಗ್ತೈತಿ. ಹಂಗಾರೆ ಇದು ರಿಕ್ವೈರ್ಡ್ ಯಾವುದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಆಗುತ್ತೆ. ಇನ್ನು 6th ಒನ್ ನೋಡ್ರಿ, 4 1 ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 4, ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 1. ಮತ್ತು ಸೇಮ್ ಇಕ್ವೇಷನ್ ಬರ್ಕೋತೀರಿ, ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಎಕ್ಸ್ ಸ್ಕ್ವೇರ್ ಇಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಟ್ಟ ಮೇಲೆ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 4 ಅದ, ಇದು ಎಕ್ಸಕ್ಕೆ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದ್ರೆ 1 ಮುಗೀತು. ಇದು ಇಕ್ವೇಷನ್ ಅಂದ್ರೆ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ. ಇವೆಲ್ಲ ನಮಗೆ ನೋಡ್ರಿ, ಇವೆಲ್ಲ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಫಾರ್ಮ್ನಾಗ ಬಂದು ಇದು ಇಲ್ಲಿಗೆ ಇದು ನಿಮ್ಮದು ಏನಾಯ್ತು ಪಾಠ 2ನೇ ಚಾಪ್ಟರ್ ಮುಗೀತು. ಇನ್ನು ಇದ್ರ ನೆಕ್ಸ್ಟ್ ವಿಡಿಯೋದೊಳಗೆ ನಾನೇನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರನ್ನು ಬಿಡಿಸ್ತೇನೆ.